ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಅರಳಾಪುರ ಮಂಜೇಗೌಡರು ತುಂಗಭದ್ರಾ ಜಲಾಶಯದ ಗೇಟ್ ಮುರಿದ ಪ್ರಕರಣ ಖಂಡಿಸಿ ಮಾತನಾಡಿದರು. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶ್ರೀ ಸೇನೆ ರಾಜ್ಯ ಪ್ರಚಾರ ಸಮಿತಿ ಶಂಕರೇಗೌಡರು, ಹಾಸನ ಜಿಲ್ಲೆ ಗೌರವಾಧ್ಯಕ್ಷ ಪ್ರಕಾಶ್ ಹಾಗೂ ತಾಲೂಕಿನ ಪದಾಧಿಕಾರಿಗಳು ಇದ್ದರು. ವರದಿಗಾರರು ಎಸ್ ಗೌಡ, ಹಾಸನ. ಈ ನದಿಗಳನ್ನ ಕಾಪಾಡಬೇಕಾಯಿತು ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ರೈತ ಬಾಂಧವರು. ಅಂಥದ್ರಲ್ಲಿ ಇವತ್ತು ಉತ್ತರ ಕರ್ನಾಟಕ ಏನು ತುಂಗಭದ್ರಾ ಏನು ಒಂದು ನದಿ ಇತ್ತು, ಅಲ್ಲಿ 2 ವರ್ಷದಿಂದ ಮುಂಚೆ ಸಹಾಯ ಸಮಿತಿಗೆ ಒಂದು ಮೀಟಿಂಗಲ್ಲಿ ಆ ಗೇಟು ಸುಮಾರು 70 ವರ್ಷ 80 ವರ್ಷದ ಹಳದಾಗಿದೆ. ಆ ಗೇಟನ್ನು ತಕ್ಷಣಕ್ಕೆ ನೀವು ಹೊಸದು ತಯಾರು ಮಾಡಬೇಕು, ಹೊಸದು ಹಾಕಬೇಕು, ಇದು ಮುಂದಿನ ಅಪಾಯ ಇದೆ ಅಂತ ಆ ಮೀಟಿಂಗಲ್ಲಿ ಚರ್ಚೆ ಮಾಡಿ ಸುಮಾರು 2 ವರ್ಷ ಆಯ್ತು. 70 ವರ್ಷದ ಹಳೇದು ಗೇಟು, ಇದು ಅಪಾಯ ಇದೆ ಅಂತ ನಾವು ಹೇಳಿದ್ರು ಸದ್ದ ಬೇಜವಾಬ್ದಾರಿ ಅಧಿಕಾರಿಗಳು, ಸರ್ಕಾರಗಳು ಇವತ್ತು ಏನು ಗೇಟು ಒಡೆದೋಯ್ತು, ಗೇಟು ಒಡೆದೋಗಿ ಸುಮಾರು 1 ಲಕ್ಷ ಕ್ರೋಸಸ್ ನೀರು ಸುಮ್ಮನೆ ಯಾವ ರೈತರ ಜಮೀನು ಮತ್ತು ಮನೆ ಮಟ್ಟೆಲ್ಲ ಹಾಳಾಗೋ ಸ್ಥಿತಿಗೆ ಇವತ್ತು ಅಧಿಕಾರಿಗಳು ಸರ್ಕಾರಗಳು ಹೊಣೆಗಾರಾಗಿದ್ದಾರೆ. ಇದು ಯಾಕಾಯ್ತು ಅಂತ ಇದು ತಕ್ಷಣಕ್ಕೆ ತನಿಖೆ ಆಗಬೇಕಿದು, ಇದು CBI ತನಿಖೆ ಆಗಬೇಕು. ಈಗಿನ ನೀರಾವರಿ ಮಂತ್ರಿ DK ಶಿವಕುಮಾರ್ ಇದ್ದಾರೆ, ತಕ್ಷಣಕ್ಕೆ ಅಧಿಕಾರಿಗಳು ವಜಾಗಬೇಕು, ತನಿಖೆ ಆಗಬೇಕು. ನೀರಾವರಿ ಮಂತ್ರಿ DK ಶಿವಕುಮಾರ್ ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು ನೀವು. ಯಾಕೆಂದರೆ ಈ ರಾಜ್ಯದ ಇಂಥ ಒಂದು ಜವಾಬ್ದಾರಿನ ನಿಮ್ಮ ಕೈಲಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀರಾವರಿ ಮಂತ್ರಿಗೆ ಅದು ಅನಲಾಯಕು ಅಂತ ಈ ರಾಜ್ಯದ ರೈತರು ನಾವು ಖಂಡಿಸ್ತೀವಿ. ಈಗ ಇವತ್ತು ಇಡೀ ರಾಜ್ಯಕ್ಕಾಗುವಷ್ಟು ನೀರು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಆ ನೀರನ್ನ ಈ ಕಡೆ ಬಂದರೆ ತಮಿಳುನಾಡು, ಆ ಕಡೆ ಹೋದ್ರೆ ಆಂಧ್ರ, ಕಳಸಾ ಬಂಡೂರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಈ ಕಡೆ ಬಂದರೆ ನಮ್ಮದು ಹೇಮಾವತಿ ಇರ್ಬೋದು, KRS ಇರ್ಬೋದು, ಇಷ್ಟು ನೀರು ರಾಜ್ಯಕ್ಕೆ ಹೆಚ್ಚಾಗಿ ಬೇರೆ ದೇಶಕ್ಕೆ ಕೊಡಬಾರ್ದು. ಇದನ್ನು ಸತ ಲೂಟಿ ಹೊಡಿತಾವ್ರೆ, ನೋಡ್ಕೊಂಡು ಕೂತಿದ್ದೀರಿ. ಇವತ್ತು ತಕ್ಷಣಕ್ಕೆ ಗೇಟು ಮುರಿದು ಎಷ್ಟು ನೀರು ಹಾನಿ ಆಯ್ತು, ಎಷ್ಟು ಬೆಳೆ ಹಾನಿ ಆಯ್ತು, ರೈತರದು ಎಷ್ಟು ಕೋಟ್ಯಾಂತರ ರೂಪಾಯಿ ಹಾನಿ ಆಯ್ತು. ಇದೆಲ್ಲನೂ ತಕ್ಷಣಕ್ಕೆ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಈ ರಾಜ್ಯದ ನೀರಾವರಿ ಮಂತ್ರಿ DK ಶಿವಕುಮಾರ್ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ಇದನ್ನ ಈ ರಾಜ್ಯದ ರೈತರು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಉಗ್ರ ಹೋರಾಟ ರಾಜ್ಯದ ಉದ್ದಕ್ಕೂ ನಾವು ಹೋರಾಟ ನಂಬ್ಕೊತಾ ಇದ್ದೀವಿ. ತಕ್ಷಣಕ್ಕೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ರಾಜ್ಯದ ಅಧ್ಯಕ್ಷರು ಅರಳಾಪುರ ಮಂಜೇಗೌಡರು, ರಾಜ್ಯದ ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರು ಶಂಕರೇಗೌಡರು, ಗೌರವಾಧ್ಯಕ್ಷರು ನಮ್ಮ ಪ್ರಕಾಶಣ್ಣ ಅವರು, ಮತ್ತು ಉಪಾಧ್ಯಕ್ಷರು ಮಂಜುನಾಥ್ ಅವರು, ಮತ್ತು ಜಾರ್ಜ್ ಅವರು, ಮತ್ತು ನಮ್ಮ ಎಲ್ಲ ತಾಲೂಕಿನ ಹೋಬಳಿಯ ಎಲ್ಲ ಹೋರಾಟಗಾರರು ಇವತ್ತು ನೀರು ಖಂಡಿಸಿ ನಾವೆಲ್ಲ ಉತ್ತರ ಕರ್ನಾಟಕಕ್ಕೆ ಆ ಏನು ರೈತರಿಗೆ ಅನಾಹುತ ಆಗಿದೆ ಆ ಜಾಗಕ್ಕೆ ಇಡೀ ರಾಜ್ಯದ